ಮುಂದ ನಿತ್ತ ಕೇಳ್ತ ಅದು ಕೇಳ್ತೇನೋ ಮದರಿ ಕಿಡ ಕೇಳ್ತೇನೋ ಗೀಯಾಗ ತಾಗಿಯಾಗ ಏ ಕಿವಡನ ಮುಂದ ನಿತ್ತ ಕೇಳ್ತ ಅದು ಕೇಳ್ತೇನೋ ಮದರಿಯಂಗ ಅದು ಕೇಳ್ತೇನೋ ಗೀಯಾಗ ತಾಗಿಯಾಗ ಮಸಬಿನಾಳ ಊರೈತಿ ಮಮತನ ಹತ್ರ ಕಳೆದಾಗ ನೆನದಾನ ಮೈಬೂಬ ಶರಣು ಹತ್ರ ಕಳೆದಾಗ ನೆನದಾನ ಮೈಬೂಬ ಶರಣು ಏ ಕೋಡಿದ ಸಭೆಯೊಳ ಬಾಂಧ ತೈದ ಆಶ್ರಯಾದವನು ನಮಗ ನಿಮಗ ಆಶ್ರಯಾದವನು ಮಂಡೆ ಆಶ್ರಯಾದವನು ಗೀಯಾಗ ತಾಗಿಯಾಗ ಏ ಕೋಡಿದ ಸಭೆಯೊಳ ಬಾಂಧ ನಮಗ ಆಶ್ರಯಾದವನು ಮಸೂರ ಆಶ್ರಯಾದವನು ಗೀಯಾಗ ತಾಗಿಯಾಗ ಈಗೇನು ಹೇಳತ್ತಿರ್ತಮ್ಮ ಏನ್ ಹೇಳ್ತಾರಿ ಈಗ ಸುದ್ದಿ ಬೇರೆ ತಂದಾರ ನೋಡಿಪ್ಪ ಏನಂತಂದಾರಿ ಏನ್ ಒಳಗ ಅಂಬಾಬಾಯಿ ಬಂದಾಳ್ರಿ ಹೌದು ಹೌದ್ರಲ್ಲ ಹಾ ಅಂಬಾಬಾಯಿ ಬಂದಾಳ್ರಿ ಅಂಬಾಬಾಯಿ ತುಳಜಾಪುರ ಅಂಬಾಬಾಯಿ ಬಂದಾಳ ಏನಂತ ಹೇಳಿ ಲಾಡ್ಲೆ ಬಸಕ ಲಾಡ್ಲೆ ಮಸ್ಯಾಕನ ಕೈಯಾಗ ಸಿಕ್ಕ ನಿಮ್ಮ ಅಂಬಾಬಾಯಿ ಲತ್ತಿತ್ತಿ ಅಂದ ಓಡಿ ಹೋಗ್ಯಾಳ ಹೇಳ್ತಾನೆ ಆಳಂದ ಗುಡ್ಡ ಬಿಟ್ಟ ತುಳಜಾಪುರಕ್ಕೆ ಬಂದ ಮೆಟ್ಟ ಹಾಕ್ಯಾಳು 5 ಕೊಡ ಇನ್ನಾದ್ರೂ ಎಣ್ಣೆ ಬರ್ತೈತಿ ಅತ್ರ ಎಲ್ಲಿದ ತುಳಜಾಪುರನ್ರಿ ತುಳಜಾಪುರದಿಂದ ಆಳಂದಕ್ಕಂದ್ರ ಲಾಳ್ಯಾಮ ಶಾಕ ನಮ್ಮನಿ ಇದಕ್ಕ ಗುಡ್ಡಕ್ಕ 5 ಕೊಡ ಎಣ್ಣೆ ಬರ್ತೈತಿ ಹೇಳ್ತಾನ್ರಿ ಮತ್ತ ಹೇಳತ್ತೇರಂದ್ರ ನಿಮ್ಮ ಹೆಣ್ಣು ದೇವ್ರ ತಪ್ಪಿಗೆ ಒಪ್ಪಕೊಂಡು ಅದು ಎಣ್ಣೆ ಕೊಟ್ಟು ಕಳಿಸ್ತಾಳ ಇನ್ನಾದ್ರೂ ಅದ ಶಾಸ್ತ್ರ ನಡೆದೈತಿ ಅಂತ ಹೇಳ್ರಿ ಹೇಳ್ತಾನ್ರಿ ವಿಚಾರ ಮಾಡ್ರಿ ದೈವದವ್ರ ಹಂಗ್ರಿ ಹೆಣ್ಣ ದೇವ್ರ ಕಡೆ ಎಣ್ಣೆ ಕೊಟ್ಟು ಕಳಿಸ್ತಾಳಕ್ಕಿ ಲಾಡ್ಲೆ ಮಸಾಕ ಒಪ್ಕೋನು ಹೌದ್ರಲ್ಲ ಆದ್ರ ಏನಾಯ್ತ್ರಿ ಈಗ ಸದ್ಯಕ್ಕ ಕಲಿಯುಗದೊಳಗೆ ಏನ್ ನಡೆದೈತಿ ವರ್ಷಕ್ಕೊಮ್ಮೆ ದೇಶದ ಭಕ್ತರು ಅಂಬಾಬಾಯಿ ಹೋಗ್ತಾರ ಹೌದಲ್ಲ ಹಾ? ಹೌದ್ ಹೌದ್ ಬರೇ ಹೆಣ್ಮಕ್ಳ ಆಟ ಹೋಗಂಗಿಲ್ರಿ ಗಂಡ್ಮಕ್ಳು ಹೋಗ್ತಾರ ಎಲ್ಲಾರು ಹೋಗ್ತಾರು ಹಂಗ ಹೋಗಂಗಿಲ್ಲ ಮತ್ತೆ ಹೆಂಗ್ರಿ ಕೊಳ್ಳಾಗ ಕೌಡಿ ಹಾಕೊಂಡು ಅಂಬಾಬಾಯಿ ಫೋಟೋ ಕೊಳ್ಳಾಗ ಜೋತ್ ಬಿಟ್ಟುಕೊಂಡ ಹೋಗಿ ಬಿಟ್ಕೊಂಡ ಕೈಯಾಗ ಒಂದು ತಾಟ ಹಿಡ್ಕೊಂಡು ಆ ಅಂಬಾಬಾಯಿ ಫೋಟೋ ಕೊಳ್ಳಾಗಿನ ಫೋಟೋ ತಾಟ್ನ್ಯಾಗ ಇಟ್ಟುಕೊಂಡ ಗಣಮಕ್ಳ ಹೌದ ಏನತ್ತಾರು ಏನಂತ ಅಂಬಾಬಾಯಿ ಹೊಂಟದೀವ್ರಿ ನಮಗ 1 ಕಿಲೋ ಎಣ್ಣೆ ಕೊಡ್ರಿ ನಿಮ್ ಮನ್ಯಾಗಿನ ಅಂಬಾಬಾಯಿ ಹೊಂಟದೀವ್ರಿ ಕೇಳ್ತಾರ ಅಂಬಾಬಾಯಿ ಎಣ್ಣಿ ಲಾಡ್ಲ ಮಸಕ ಹೋಗ್ತತಿ ಮತ್ತ ನೀ ಗಣಮಾಗ ಕುತ್ಕೊಂಡು ಕೊಳ್ಳ ಕೌಡಿ ಕಟ್ಕೊಂಡು ಅಂಬಾಬಾಯಿ ಫೋಟೋ ಹಿಡ್ಕೊಂಡ ಹಿಡ್ಕೊಂಡು ಅಂಬಾಬಾಯಿ ಹೊಂಟದೀವಿ ಎಣ್ಣೆ ಕೊಡ್ರಿ ಅಂತ ಹೇಳ್ತಿ ನಿನ್ನ ಎಣ್ಣೆ ಯಾವಲ್ಲಿ ಹೊಂಟತಿ ಎಕಡಿ ಬಿಡ್ತಿ ಎಣ್ಣೆ ನಿಂದು ವಿಷಯ ಕೇಳುದು ಹೆಂಗ ಕೇಳ್ಬೇಕು ತಮ್ಮ ಈ ಗಣಮಾಗ ಕುತ್ಕೊಂಡು ಯಾಕೆ ಎಣ್ಣೆ ಬೇಡ್ತೀಯ ಹೌದಲ್ಲ ಹೆಣ್ಮಕ್ಳ ಅಟ್ಟ ಬೇಡ್ಬೇಕಲ್ಲ ಎಣ್ಣೆ ಅದ್ ಹೆಣ್ಮಕ್ಳ ಹೆಣ್ಣ ದೇವ್ರಿಗೆ ಸಂಬಂಧ ಅವ್ರ ಹೆಣ್ಣ ದೇವ್ರು ಬೇಡ್ತಾರ ನೀ ಗಣಮಾಗ ಕೂತ್ಕೊಂಡು ಅಂಬಾಬಾಯಿ ಕೌಡಿ ಕೊಳ್ಳಾಗ ಹಾಕೊಂಡ ನೀ ಎಣ್ಣೆ ಬೇಡಿದ ಸದ್ದ ಲೇಖಿ ಅದಾವ ತಮ್ಮ ಒಟ್ಟಿಗೆ ಬೇಡ್ತಾನೆ ಎಣ್ಣೆ ಅಲ್ಲಿಗೆ ಇಲ್ಲಿಗೆ ಗಾಡಿ ತರಬಹುದು ಕ್ಲೋಸರ್ ಗಾಡಿ ತರಿವಿ ಎಷ್ಟೋ ಭಕ್ತರ ಅಂಬಾಬಾಯಿಗೆ ಹೊಂಟದವ್ರಿ ಎಣ್ಣೆ ಹಾಕ್ರಿ ಅಂತೇಳಿ ಎಷ್ಟೋ ಮನಿ ಒಂದ್ ಊರಿಗೆ 5 ಮನಿ ತಿರುಗಾಡಿ ಎಣ್ಣೆ ಬೇಡ್ತಾರ ಗಣಮಕ್ಳು ಬೇಡಲತ್ಯಾರ ಮತ್ತೆ ನೀ ಎಣ್ಣೆ ಯಾರಿಗೆ ಕುಡ್ಲತ್ತಿದಿ ಓದ ನೀನ್ ಎಣ್ಣೆ ಯಾರಿಗೆ ಕೊಡ್ತೀವಿ ಇದು ಯಾರಿಗ್ ಕೊಡ್ತಾ ನೀವು ಹೊಟ್ಟಿಗೆ ತಿಲ್ಲ ಆತಾನ ಹೆಸರು ಬೇಡ ಆಕಿ ಹೆಸರ ಈ ಮಗಂದ ಬಸರ ಆಕಿ ಹೆಸರ ಮೇಲೆ ಈ ಮಗ ಹೊಟ್ಟಿ ತುಂಬಿಕೊಲ್ಲ ನೀವು ಮದ್ರಿ ಏನ್ ಹಚ್ಚದಿ ಸ್ವತಃ ಈಗ ಲಾಡ್ಲೆ ಮಸ್ಯಾಕನ ಸುದ್ದಿ ಹೇಳಿದಿ ಹೇಳ್ತಾನಲ್ರಿ ಲಾಡ್ಲೆ ಮಸ್ಯಾಕ ಜ್ಞಾನೋದಯ ಕಣ್ಣು ತೆರೆದದ್ದ ನಮ್ಮ ಹೆಣ್ಮಕ್ಳದಿಂದ ಅದೇನು ಗೊತ್ತವನಿಗೆ ಹೌದು ಹೌದು ಲಾಡ್ಲೆ ಮಸ್ಯಾಕ ಮೊದಲ ಶರಣ ಅಲ್ಲ ಒಬ್ಬ ರಾಜ ದೊಡ್ಡ ರಾಜ ಇದ್ದಾನ್ರಿ ದೊಡ್ಡ ರಾಜ ಇದ್ದಾಗ ತಮ್ಮ ದಿನನಿತ್ಯ ಬ್ಯಾಟಿ ಆಡ್ಲಕ್ಕ ಹೋಗ್ತಿದ್ದ ಇವನ ರಾಜವಾಡಿದೊಳಗ ದಾಸಿಯರಿದ್ರು ಒಂದು ಕಸ ಹೊಡೆಯ ದಾಸಿಯರಿದ್ರು ಒಂದ್ ದಗದಾಗಿತ್ತಮ್ಮ ಏನಾತವ ಒಂದ ದಿವಸ ಒಂದು ಮುಪ್ಪಾನ ಮುದಿಕೆ ಆಯಿ ಕಸ ಹುಡುಕೋತ ರಾಜನ ಸಿಂಹಾಸನದ ತೆಕ್ಕ ಬಂದಳಕಿ ಅದ್ರ ಮ್ಯಾಲ ಕೈ ಇಟ್ಟು ಗೀಸಿಂದ ಎಲ್ಲ ಕಡೆ ಕಸ ಹುಡಲತ್ತ ಹೋಗದಿ ಮೆತ್ತಗ ಹೈತದ ಗಾಡಿ
ಇದು ಎಷ್ಟು ಮೆತ್ತಗೈತಿ, ಇದಕ್ಕೆ ಆಧಾರ ಆಗಿ ಒಂದು ಗಳಿಗೆ ನಿದ್ದೆ ಮಾಡ್ರೆ ಎಷ್ಟು ನಿದ್ದೆ ಹತ್ತಲಾಕಿಲ್ಲ ಚಂದಂಗೆ ಅಂತ ಹೇಳಿ ಆ ಸಿಂಹಾಸನಕ್ಕೆ ಆಧಾರ ಆಗಿ ನಿದ್ದೆ ಮಾಡ್ಲಕತ್ತ. ನಿದ್ದೆ ಮಾಡ್ಲಕತ್ತು. ಆ ನಿದ್ದೆ ಒಳಗ ಅಲ್ಲೇ ನಿದ್ದಿಗಣ್ಣಾಗ ಮೈ ಮರ್ತ ಬಿತ್ತೇಳಿಯಪ್ಪ. ಈ ರಾಜ ಬಂದದಕ್ಕೆ ಗೊತ್ತಿದ್ದಿಲ್ಲ. ರಾಜ ಲಾಳೆ ಮಶಾಕ ಹೆಗಲಿಗೆ ಒಂದು ಬ್ಯಾಟಿ ಆಡ್ಲಕ್ ಹೋಗಿದಿಲ್ಲ, ಚಾಟಿ ಹಾಕೊಂಡಿದ್ದ. ಚಾಟಿ ಹಾಕಿ ಬಂದ ಬಿಟ್ಟ ಮುಪ್ಪಾನ ಮುದುಕಿ ನೋಡ್ತಾನ. ಅವ ಅಂದ, ಏ ಮುದುಕಿ ಏಕೋಚಿತ್ ಒಂದು ಕಸ ಹುಡುಗೋ ಮುದುಕಿ, ನನ್ನ ರಾಜ್ಯ ಹೊಡೆದೊಳಗ ಕಸ ಹೊಡಿಯುವ ಒಂದು ಮುದುಕಿ, ನೀ ನನ್ನ ಸಿಂಹಾಸನಕ್ಕೆ ಆಧಾರ ಆಗಿ ನಿದ್ದೆ ಮಾಡ್ಲತ್ತಿ ಅಂದ್ರೆ ಎಷ್ಟು ಸೊಕ್ಕ ಬಂದತಿ ನಿನಗತ್ ಹೇಳಿ ಹೆಗಲ ಮ್ಯಾಗಿನ ಬಾರ್ಕೋಲು ತಗೊಂಡ ಮುದುಕಿಗೆ ಬಡಿಲಕತ್ತ. ಎಟ್ಟ ಮುದುಕಿಗೆ ಬಡಿಲಕತ್ತಲ್ಲ, ಇವ ಹೆಂಗ ಬಡಿತಿದ್ದಲ್ಲ ಹಂಗ ಮುದುಕಿ ನಗಲಕತ್ತಳು. ಕುಲು 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 ನಗಲಕೈತಿ ಮುದುಕಿ. ಬಡಿವಂತ ಶಬ್ದ ಕೇಳಿ ನಗಲಕತ್ತು. ಪೆಟ್ಟ ಎಟ್ಟು ಬೀಳಕತ್ತು ಅಟ್ಟ ನಗಲಕತ್ತಳು. ಅವಾಗಂದ ರಾಜ ಏನಂತಾನವ, ಯಾಕ ಮುದುಕಿ ಇಷ್ಟು ಬಾಸುಂಡಿ ಹೇಳಂಗ ನಾ ನಿನ್ನ ಬಡಿಲಕತ್ತೇನಿ, ನೀ ಯಾಕ ನಗಲಾಕತ್ತೇನಿ, ಯಾಕ ನಗತಿ ಅಂದ. ಅವಾಗ ಅಂದಳಕಿ, ಅಲ್ರಿ ರಾಜ, ನಾನು ಬರೇ ಒಂದು ಕ್ಷಣ ಮಾತ್ರ ಇದಕ್ಕೆ ಆಧಾರ ಆಗಿ ನಿದ್ದೆ ಮಾಡೀನಿ, ನೀವು ನನ್ನ ಇಷ್ಟು ಬಡಿಲಕತ್ತೀರಿ. ಎಷ್ಟೋ ವರ್ಷ ಆತಿದ್ರ ಮ್ಯಾಲ ನೀವು ಕುಂಡ್ರಕೋತ ಬಂದಿರಿ. ಒಂದು ಗಳಿಗೆ ಕುತ್ತನಿ ಇಟ್ಟು ಏಟು ಬೀಳತ್ತೇವ. ಎಷ್ಟೋ ವರ್ಷ ಆತ ಕೂತರಿ, ನಿಮಗೆ ಎಟ್ಟು ಏಟು ಬೀಳ್ತಿರ್ಬೇಕ್ರಿ. ಮುಂದಿನ ನೋಡಿ ವಿಚಾರ ಮಾಡಿ ಈಗ ನಗಲಾಕತ್ತೀನಿ. ಅವಾಗ ಲಾಡ್ಲ ಮಶಾಕಗಂದ ಛೇ 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 ಜ್ಞಾನೋದ ಯಾವಾಗ ಅಂದ, ತಾಯಿ ಇವತ್ತಿಗೆ ನನಗ ಅಷ್ಟ ಐಶ್ವರ್ಯ ರಾಜ ಮುತ್ತ ರತ್ನ ಏನು ಬೇಡ, ಇವತ್ತು ತ್ಯಾಗ ಮಾಡ್ತೇನೆ ಅಂತ ಹೇಳಿ ಏನೇನು ಬ್ಯಾಡ ಅಂತೇಳಿ ಹುಟ್ಟಂತ ಪಿತಾಂಬರ ತಗದ ಒಗದಕಿಸಿಂದ ಅವಾಗ ತಮ್ಮ ಕಿರೀಟನ್ನ ಅಲ್ಲೇ ಇಟ್ಟು ಹೊರಗೆ ಬಂದಾರ ಇವ್ರ. ಯಾರಿಂದ? ಆಯಿದಿಂದ. ಏನೇ ಮುತ್ಯ ಇದ್ದನು ಒಳಗೆ ಎಲ್ಲಿದ್ಯೋ ಮದ್ರಿ ಮುತ್ಯ ಎಲ್ಲಿದ್ದೋ ನಮ್ಮಿಂದ ನೀವು ಉದ್ದಾರ. ಅದಕ್ಕೆ ತಮ್ಮ ಈಗ ಅಂಬಾಬಾಯಿ ಬಹಳ ಕಮ್ಮಿ ಅಂದಿ. ಇದ ಕಲಿಯುಗದೊಳಗ ಅಂಬಾಬಾಯಿದು ಒಂದು ದಗದಾಗ್ತದೆ. ಏನಾಗ್ತದವ? ಶಿವಾಜಿ ಮಹಾರಾಜನ ಜಯಂತಿ ಆಗಬೇಕಾದ್ರೆ ಮೊದಲು ಶಿವಾಜಿ ಮಹಾರಾಜ ನೆನೆಯಂಗಿಲ್ಲ, ಅನ್ನಂಗಿಲ್ಲ. ಮೊದಲು ಜೈ ಭವಾನಿ, ಆಮೇಲೆ ಜೈ ಶಿವಾಜಿ. ನಾವು ಹಾಗೆ ನೀ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನ ಹತ್ತದತ್ತ ನಾಯಿ ಕುನ್ನಿಗೆ ಒಳಗ ಬಾಜಾರ್ ಏನೈತಿ ನೋಡಂಗಿಲ್ಲ. ಮೊದಲ ಜೈ ಭವಾನಿ, ಆಮೇಲೆ ಜೈ ಶಿವಾಜಿ. ಹಿಂದಾಗಡೆ ನೀನು ಅವತಾರ. ಅಂಬಾಬಾಯಿ ಅವನ ಮನಿ ದೇವತೆಗಳ ಸಾಕ್ಷಾತ್ ಕೈಯನ ಕಡ್ಗ ಕೊಟ್ಟು ಹೇಳ್ಯಾಳ, ಶಿವಾಜಿ ನನ್ನ ಕೈ ಒಳಗಿನ ಕಡ್ಗ ನಿನ್ನ ಕೈಯಾಗ ಕೊಡ್ತಾನ, ನನ್ನ ಕಡ್ಗ ನಿನ್ನ ಕೈ ಒಳಗಿರ್ತಕ್ಕ ನಿನಗೆ ಯಾವ ಬಂದ ನಿನ್ನ ಕೂದಲಲ್ಲಿ ಕೊಂಕ ಮಾಡಂಗಿಲ್ಲ. ಈ ಕಡ್ಗ ಯಾವಾಗ ನಿನ್ನ ಬಿಟ್ಟು ಬರೇ ಒಂದು ಗೇನ್ ನೀ ಅಂತರ ಮ್ಯಾಗ ದೂರ ಇಡ್ತಿಲ್ಲ ಅಂದಿ ನಿನ್ನ ಅಂತ್ಯ ಆಗ್ತತಿ. ಅಂದಾಗ ಶಿವಾಜಿ ಮಹಾರಾಜ ಜಳಕ ಮಾಡ್ಕೊತ ಬಂದ ತನ್ನ ಕಡ್ಗ ನೀರಿನ ದಂಡಿ ಮೇಲೆ ಇಟ್ಟು ಒಳಗೆ ಜಳಕ ಮಾಡಾಗ ಅವಾಗ ಶತ್ರುಕೋಳ ಕೈಯಾಗ ಬಂದ ಕಿಶಿನ ಕಡ್ಗ ಇಲ್ಲದಕ್ಕಾಗಿ ಸತ್ವಾದ ಬತ್ತವ ಅಲ್ಲಿ ಪವಾಡ ನಮ್ಮ ಹೆಣ್ಣು ದೇವ್ರದ್ದು ಐತೆ ಇಲ್ಲ. ಮಾತು ಹೇಳ್ಯಾರ, ಹೇಡಿಗೆ ಶಸ್ತ್ರ ಕೊಟ್ಟರೇನೋ ರಣದಾಗ ಹೋಗಿ ಕಡದಾಡುವುದೇನೋ. ಆ ಧೈರ್ಯ ಮನುಷ್ಯನ ಮುಂದೆ ಧೈರ್ಯ ಹೇಳಿದಾರ ಧೈರ್ಯ ಬಂದಿತ್ತೇನೋ. ಕುಡ್ಡಾಗ ಕನ್ನಡಿ ಕೊಟ್ಟರೇನೋ ಕುಂಟಗ ಓಡಿದು ಬಂದಿತ್ತೇನೋ. ಕಿವುಡನ ಮುಂದೆ ನಿತ್ತ ಕೀರ್ತನೆ ಹೇಳಿದಾರ ಅದು ತಿಳಿದಿತ್ತೇನೋ. ತಮ್ಮ ನಿನಗೆ ಏನ ಮಾಡ್ರು ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸಿದಂಗ ನಿನಗ ತಿಳಿಲಾರದು. ನಾ ಕೇಳಿದ್ದು ಒಂದ ನಿನಗ, ನನ್ನಲ್ಲಿರೋದು ಜೀವಾತ್ಮನ, ನಿನ್ನಲ್ಲಿರೋದು ಜೀವಾತ್ಮನ, ನನ್ನಲ್ಲಿರೋ ಜೀವಾತ್ಮನ ಗಂಡು ಏನ್ ಹೆಣ್ಣು ಇಷ್ಟ ಬಿಡುಗಡೆ ಆಗಲಿಲ್ಲ. ಅಲ್ಲಾಕ ಬರಂಗಿಲ್ಲ. ಬಿಡಿಸಿ ಹೇಳ್ಬೇಕಾದ್ರೆ ಅದಕ್ಕೆ ಬಾಳ ಪಂಚಕರ್ಣಿ ಅಭ್ಯಾಸ ಆಗ್ಬೇಕು. ಆ ಅಭ್ಯಾಸ ಇಲ್ರಿ ಒಂದು ಇವಂದ ಇಲ್ಲೇ ಕೌಂದೇನ ಅಭ್ಯಾಸ ಹೆಚ್ಚಾಗೈತಿ. ಇವಂಗ ಆ ಅಭ್ಯಾಸ ಗೊತ್ತಾ ಇಲ್ಲಿ. ಆಗೋ ಎಲ್ಲ ಅಂತ ಈಗೋ ಏ ಸುಳ್ಳ ಯಾಕ ಹೇಳ್ತಿ, ಏ ನಿರಾಕಾರ ನಿರ್ಗುಣದ ಎದ್ದಾಳಾದಿ ಶಕ್ತಿ, ಮತ್ತೊಮ್ಮೆ ಕೇಳೋ ಎದ್ದಾಳಾದಿ ಶಕ್ತಿ ನಿರಾಕಾರ ನಿರ್ಗುಣದ ಎದ್ದಾಳ
ಮಾವೇರ ಬೆಟ್ಟ ತಾನ ಮರತೇಕ ಬಂದಾಳು ಮಾವೀರ ಬೆಟ್ಟ ತಾನ ಮರತೇಕ ಬಂದಾಳೆ ಮರತೇಕ ಬಂದಾಳು ಮಾವೇರ ಬೆಟ್ಟ ಮರತೇಕ ತಮ್ಮ ಆಟ ಬಾರಿಗೆ ಕಟ್ಟಿ ಏ ದೇವಲೋಕದ ಪರವಾಗಿ ಶಕುನ ಹೇಳಲು ಗಟ್ಟಿ ಮೂರು ಮಂದಿ ಶಕುನ ಹೇಳಲು ಗಟ್ಟಿ ಮಗರಿ ಅವರ ಶಕುನ ಹೇಳಲು ಗಟ್ಟಿ ಆಗಿಯಾಗ ತಾಗಿಯಾಗ ಬ್ರಹ್ಮ ವಿಷ್ಣುನ ತರಿವಿಯ ಕೇಳ್ತಾ ಏ ಹಿಡದ ಅವರ ರಾಟಿ ಏ ನಿಮ್ಮ ತವ್ರನ ಮಸ್ತೋಡಿನಿ 18 ಯುಗ ದಾಟಿ ಮತ್ತೊಮ್ಮೆ ಕೇಳೋ 18 ಯುಗ ದಾಟಿ ಇನ್ನೊಮ್ಮೆ ಕೇಳೋ 18 ಯುಗ ದಾಟಿ ಆಗಿಯಾಗ ಒಂದು ಮಾತು ಹೇಳ್ಯಾರ ನೋಡ್ರಿ ಏನಂತ್ರಿ ಬಸವಣ್ಣಪ್ಪ ಹೆಪ್ಪ ಕೊಟ್ಟಾನತ್ರಿ ಇದಕ್ಕೆ ಹೌದು ಹೇಳ್ತಾನೆ ಅವ ಬಸವಣ್ಣಪ್ಪನ ಸುದ್ದಿ ಹೇಳಿದಿ ಹಾ 12ನೇ ಶತಮಾನದಾಗ ಹುಟ್ಟಿದವ ಹೌದು ಹೌದ್ರಲ್ಲೇ 12 ಅಂದ್ರೆ ಏನು ನಿನ್ನಿಲ್ಲದ ಮಾನ್ಯ ಹುಟ್ಟಿದವನ ಸುದ್ದಿ ಹೌದ್ರಿ ಅದಕ್ಕೆ ಮೊದಲು ಇದ್ದಿದ್ದಿಲ್ಲನ ಭೂಮಿ ಇಲ್ಲ ಏ ಇದ್ರಲ್ಲ ಯಾಕ ಭೂಮಿ ಇತ್ತು ಎರಡು ನಮನಿ ಬರ್ಲಾಯ್ತ್ಲಿ ನಿಂಗೆ ಏ ಇಲ್ಲ ಇಲ್ಲ ಮೊದಲು ಭೂಮಿ ಇತ್ತು ಅಲ್ಲ ತಮ್ಮ ಏನಾಗ್ತದಪ್ಪ ಅಂದ್ರೆ ಏನಾಗ್ತೈತ್ರಿ ನೀ ಹೇಳಿದ ಸುದ್ದಿ ಈ ಕಡೆ ಬತ್ತಿದ ಹೌದು. ಕಡಿ ಇದ್ರ ಅಚ್ಚಿ ಕಡೆ ಭೂಮಿ ಇತ್ತು ಏನು ಇಲ್ಲ ಏ ಇತ್ರಲೆ ಮಳಿ ಬೆಳಿ ಕಾನ ಪೀನ ಬೀಜ ಉದ್ಭವ ಆಗ್ತಿತ್ತು ಇಲ್ಲೋ ಏ ಆಗ್ತಿತ್ರಲೆ ಇದ್ರ ಅಚ್ಚಿ ಕಡೆ ಹಾ ಬೆಳಿ ಹೊಂಡತಿತ್ತಪ್ಪ ಅಂತಂದ್ರೆ ಮತ್ತೆ ಭೂಮಿ ಇರ್ಲಾರ್ದಂತೂ ಬೆಳಿ ಬರಂಗಿಲ್ಲ ಹೌದು ಹೌದ್ರಿ ಈ ಕಡೆ ಸುದ್ದಿ ನೀ ಹೇಳಿದಿದ್ರ ಅಚ್ಚಿ ಕಡೆ ಇತ್ತೋ ಇಲ್ಲೋ ಏ ಇತ್ರಲೆ ನೀ ಬಸವಣ್ಣಪ್ಪನ ಸುದ್ದಿ ಹೇಳಿದಿ ನಿನ್ನಂತೇನ ತಗೊಳ್ಳೋಣ ಹಾ ಯಾರ್ಯಾರ ಯಾರ್ರಿ ಬಸವಣ್ಣಪ್ಪ ಹೆಪ್ಪ ತಂದು ಹಚ್ಚಿದತಿ ಯಾರನ್ನ ತಮ್ಮ ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗ ಮುನಿ ಹೌದು ಇವ್ರು ಯಾರ ಮಕ್ಕಳು ಯಾರ ಮಕ್ಕಳ್ರಿ ಜಾಂಬು ಮುನಿ ಮಕ್ಕಳು ಹೌದು ಹೌದ್ರಿ ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗ ಮುನಿ ಇವರು ಹೌದು ಜಾಂಬು ಮುನಿ ಮಕ್ಕಳದಾರು ಅಂತ ಹೇಳಿ ಹೌದ್ರಲ್ಲ ಜಾಂಬು ಮುನಿ ತಯಾರಾಗಬೇಕಾದ್ರೆ ಇವೇನ ಅಂತರಿಂದ ಬಂದು ಹಾ ಇವ್ರು ಯಾರು ಹತ್ಯಾರೋ ಇಲ್ಲ ಏ ಹತ್ತದಲ್ಲಿ ಏನ್ ಅಂತರದ ಬಂದು ಏ ಹಂಗ್ಯಾಂಗ್ರಿ ಇಲ್ಲ ಹೌದು ತಮ್ಮ ಸ್ವತಃ ಆದಿಶಕ್ತಿ ಹೇಳ್ಯಾಳ ಒಂದು ಮಾತು ಏನಂತ್ರಿ ಬಸವಣ್ಣಪ್ಪ ಹಾ ಹೇಳ್ತಾನೆ ಯವ್ವ ಹಾ ನೀರ್ ಐತಿ ನೀರ್ ಬರೇ ಢಳಮಳಸಲಾಕತ್ತೈತಿ ಹೌದು ಇದಕ್ಕ ಹೆಪ್ಪು ಕೊಡ್ಬೇಕಾಗೈತಿ ಹೆಂಗ ಮಾಡುದು ಹಾದಿ ಸಮಸ್ವಲ್ದಂದ ಅಂದಾಗ ಮುಂದೆ ಏನಾಯ್ತ್ರಿ ಅವಾಗ ಅಂದ್ರು ಏ ಬಸವ ಹಾ ಜನನಿ ಜಡಿ ಒಳಗಿಂದ ಜಲ ಪುಟ್ಟ್ಯದ ಅಂದ್ರೆ ಏನು ಏನ್ರಿ ಜನನಿ ಜಡಿ ಒಳಗಿಂದ ಜಲ ಹುಟ್ಟೈತಿ ಹೌದಲ್ಲ ಆ ಜಲದೊಳಗ ಜಾಂಬು ಘಾಟಿ ತಯಾರಾಗೈತಿ ತಯಾರಾಗೈತಿ ಜಾಂಬು ಘಾಟಿಲಿ ಹಾ. 4 ಮಂದಿ ಹುಟ್ಟ್ಯಾರ ಅವರೇ ಹಾಲ ಹೆಪ್ಪ ರಕ್ತ ಬಿಗಿ ಮುನಿ ಹೌದು ಹೌದ್ರಲ್ಲ ಜಾಂಬು ಘಾಟಿ ಎದ್ರಾಗ ತಯಾರಾತು ಎದ್ರಾಗ್ರಿವ ಜಲದೊಳಗ ತಯಾರಾತು ಹೌದ ಜಲ ಅಂದ್ರೆ ಹೆಣ್ಣು ಏನು ಗಂಡು ಏ ಹೆಣ್ರಲ್ಲೇ ಆತ ನಿಮ್ಮ ಅಪ್ಪನ ಪಾಲು ಇದ್ರಾಗ ಏನು ಬತ್ತು ಏನೂ ಇಲ್ಲ ಇವ್ರದ್ದು ಸೋಮ ಹೇಳವ ಹಂಗ ಜಲ ಅಂದ್ರೆ ಹೆಣ್ಣ ಹೌದ್ರಿ. ನೆಲ ಅಂದ್ರೆ ಹೆಣ್ಣ ಹೌದ್ರಿ. ಮಣ್ಣಂದ್ರೆ ಹೆಣ್ಣ ಹೆಣ್ಣ. ನೀರಂದ್ರೆ ಹೆಣ್ಣ ಹೆಣ್ಣ. ಕಣ್ಣಿ ಕಾಣೋ ಶೃಂಗಾರ ಹೆಣ್ಣ ಹೌದ್ರಿ ರಕ್ತ ಹೆಣ್ಣ ಮಾಂಸ ಹೆಣ್ಣ ಚರ್ಮ ಹೆಣ್ಣ ರೋಮ ಹೆಣ್ಣ ಎಲ್ಲವೂ ಹೆಣ್ಣ. ಶಬ್ದ ನುಡಿ ನಾಲಿಗೆ ಹೆಣ್ಣ ಹೌದು. ಶಬ್ದ ಕೇಳು ಕಿವಿ ಹೆಣ್ಣ ಹೌದು. ದೃಷ್ಟಿದಿಂದ ನೋಡು ಕಣ್ಣ ಹೆಣ್ಣ ಹೌದ್ರಿ. ಮಾತಾಡುವಂತ ಮಾತು ಹೆಣ್ಣ ಅವ್ರು ಪಂಚ ಮಹಾಭೂತ ಇವ ಶರೀರ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಹೌದಲ್ಲ ಹ? ಹೌದು ಹೌದು ಜನನಿ ಜಡಿ ಒಳಗಿಂದ ಜಲ ಪುಟ್ಟಿತು ಜಲದೊಳಗ ಜಾಂಬುಗಡ್ಡಿ ತಯಾರಾತು ಜಾಂಬುಗಡ್ಡಿ ಹೊಟ್ಟಿಲೆ ಹೌದು. 4 ಹುಟ್ಟಿದು ಹೌದು ಹೌದ್ರಲ್ಲ ಅವಾಗ ಹೇಳ್ತಾಳ ಏನಂತ್ರಿ ನಾನು ನೀರಾಗ ಒಂದು ಜಾಂಬುಗಡ್ಡಿ ತಯಾರಾಗೈತಿ ಅದ್ರಲ್ಲಿ 4 ತಯಾರಾಗಿ ಅದನ್ನ ಎಳ್ಕೊಂಡು ಬಾ ಅಂದಳಕಿ ಅಂದಾಗ ಏನಾಯ್ತ್ರಿ ಎಳ್ಕೊಂಡು ಬಾ ಅಂದಾಗ ಬಸವಣ್ಣಪ್ಪ ಹೋದ ಹಾ ಹೋಗಿ ಏನಂತ ಹೇಳಿ ಏನಂತೇವ ನೋಡು
ನೀರ್ ಐತಿ ಹಾ. ಇದಕ್ಕ ಆಕಾರ ಹಚ್ಚಬೇಕಾಗೈತಿ ಹೌದಲ್ಲ ಜನನಿ ಜಡಿ ಒಳಗಿಂದ ಜಲಪುಟ್ಟು ಜಾಂಬುಗಡ್ಡಿ ನಿನ್ನ ಹೊಟ್ಟಿಲೆ ನಾಲ್ಕು ಹುಟ್ಟ್ಯಾವತ್ತ ಹೌದು. ಅತ್ತನ ಈಗಿಂದ ಈಗ ತಾಯಿ ಕೂಡ ಅಂದಾಳ ನನಗ ಹಾ. ಇರ್ಲಿಕ್ಕ ಯುದ್ಧಕ್ಕೆ ನಿಂದ್ರು ಪಾಳೆ ಬರ್ತೈತಿ ಅಂದಾಳ ವಿಚಾರ ಮಾಡಂದವ ಅವಾಗ ಏನೈತ್ರಿ ಮುಂದೆ ಅವಾಗ ಜಾಂಬು ಮುನಿ ಅಂದ ಏನಂತ ಎಲ್ಲಾ ಬಿಟ್ಟು ನನ್ನ ಮಕ್ಕಳ ಕಂಡಾವ ನಮ್ಮ ಮಗನ ನಿನಗ ನಾಯ ಕೊಡ್ಲಿ ನನ್ನ ಮಕ್ಕಳ ಅಂತ ಹೇಳಿ ಹೌದು ಬಸವಣ್ಣಪ್ಪಗ ಮುಷ್ಟಿ ಮಾಡಿ ಬಾಯಿಲೆ ಗುದ್ದಿರ ತಮ್ಮ ಅವಾಗ ಏನೈತಿ 14 ಹಲ್ಲು ಒಂದ ಪೆಟ್ಟಿಗೆ ಹುಚ್ಚಿ ಬಿದ್ದಾವ ಅದಕ್ಕ ಈಗ ಬಸವಣ್ಣಪ್ಪಗ ನೋಡ್ರಿ ನೀವು ಹೌದ್ರಿ ಮ್ಯಾಗಿನೂ ಇಲ್ಲ ಹಲ್ಲು ಇಲ್ಲ 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 ಬಚ್ಚ ಐತಿ ಹೌದ್ರಲ್ಲ ಯಾಕೈತಿ ಯಾಕ್ರಿ ಬಡಿಸ್ಕೊಂಡ ಹೋಗಿ ಹೌದು ಹೌದು ಹೋಗಿ ಬಡಿಸ್ಕೊಂಡ ಅವ ಸಮುದ್ರ ಮಥನ ಮಾಡುವಂತ ಟೈಮದೊಳಗೆ 14 ರತ್ನಗಳಾಗಿ ಹುಟ್ಟಬೇಕಾತ ಖರೆ ಐತಿ 14 ಹುಚ್ಚಿ ಬಿದ್ದಿದ್ದು ಹೌದು. 14 ರತ್ನ ಆಗಿ ಹುಟ್ಟಿದು ಹೌದು ಹೌದ್ರಲ್ಲ ಆದ್ರ ಏನಾಯ್ತ್ರಿ ಹಾಲು ಮುನಿನ ತಂದಿ ಹೆಪ್ಪ ಮುನಿನ ತಂದಿ ರಕ್ತ ಮುನಿನ ತಂದಿ ಬೆಗ ಮುನಿನ ತಂದಿ ತಂದ್ರಲ್ಲ ಎದ್ರ ಮೇಲೆ ಕೋದಿ ಬೇಕಲ್ಲ ಹಾ ಹಾ ನೀರ್ ಐತೆ ಅಂತ ಹೇಳಿದಿ ಹೌದು ನೀರ್ ಅಂದ್ರೆ ಹೆಣ್ ಐತೆ ಅಂತ ನಮ್ಮದು ವಾದ ಐತಿ ಖರೆ ಐತ್ಲ ನೀರಿನ ಮೇಲೆ ಕೋದಿವ ಹಾ. ನೀರ ಆಧಾರ ಇಲ್ದ ಅಂತರ ಕೋದಿ ನಿಂದೊಂದು ಭೂಮಿ ಬ್ಯಾರೆ ಮಾಡಿದೇವು ಹಂಗ್ಯಾಂಗ್ರಿ ನೀರಿನ ಮೇಲೆ ನೀರಿನ ಮೇಲೆ ಹಾಲು ಮುನಿನ ತಂದು ಕೋದಿ ಎಲ್ಲ ಹಾಲಾತ ಹೌದು ಹೌದು ರಕ್ತ ಮುನಿನ ಕೋದಿ ರಕ್ತ ಆತು ಅಲ್ಲಿಗೆ ಮನುಷ್ಯಾಗ ಜರ ಕಚ್ಚಾತಂದ್ರ ಹಾ. ಮನುಷ್ಯನ ಶರೀರ ಒಳಗೆ ಕಿವಾ ರಕ್ತ ಆಗ್ಲಕ್ ಚಾಲು ಮಾಡ್ತದ ಹೌದ್ರಿ ಅದ ಹಾಲ ಮತ್ತ ರಕ್ತ ಬಂದ ಕೂಡ್ಕೊಂಡು ಕಿವಾ ರಕ್ತ ಚಾಲು ಆತ ಅಲ್ಲಿ ಹೌದು ಹೌದ್ರಲ್ಲ ಮುಂದ ಮುಂದೇನಾಯ್ತ್ರಿ ಈ ಯಾವ ಹೆಪ್ಪ ಮುನಿನ ತಂದು ಕೋದಾಗ ಹೆಪ್ಪ ಕಟ್ಕೋತ ಹಾ ಗಟ್ಟ ಹೋದ್ರಲ್ಲ ಬಿಗ ಮುನಿನ ತಂದು ಕೋದಾಗ ಬಿಕ್ಕೊಂಡ ಬಿಡ್ತ ಬೇಕೋತ್ರಲ್ಲ ಆದ್ರ ಹಾ. ಜನನಿ ಜಡಿ ಒಳಗಿಂದ ಜಲ್ಲ ಪುಟ್ಟಿ ಜಾಂಬುಗಡ್ಡಿ ತಯಾರಾಗೈತಿ ಅಂದ್ರ ನನ್ನ ಪಾಲೈತಿ ನನ್ನ ಪಾಲ್ ಇರ್ಲಾರ್ದ ನಿನ್ನ ಕೈಯಾಗಿ ಏನೂ ಆಗಿಲ್ಲ ಅಂತ ನಂದು ಸಿದ್ಧಾಂತ ಐತಿ ಹೌದು ಹೌದು ಹೌದ್ರಿ ಯಾವ್ಯಾಕಾದಿತ್ತು ಹಾ. ನಿಮ್ಮ ತಾಯಿದಿಂದ ಆಗಿಲ್ಲ ಅಂತೇಳಿ ನೀ ಬಂದು ವಾದ ಹಚ್ಚು ಹಚ್ಚು ನಾಳೆಗೆ. ಇನ್ನ ನಾಳೆ ಛತ್ತಿ ಅಂತ ಕೈ ತಿಟ್ಟಕ ಮುಗುದಿಲ್ಲ ಅದಾವ ಅದಾವ ಒಮ್ಮೆ ಇದ್ರ ಸುದ್ದಿರೇ ತಿಳಿಬೇಕು ಒಮ್ಮೆ ಹಾ. ಹೌದ್ರಿ ಯಾವ್ದು ಎಟ್ಟೆಟ್ ಆಗ್ತೈತಿ ಅನ್ನೋದು ಗೊತ್ತಾಗ್ಬೇಕಲ್ಲ ಅದಕ್ಕ ತಮ್ಮ ಅದಕ್ಕೆ ಅವ್ರೊಂದು ಮಾತು ಹೇಳತ್ಯಾರ ಏನಂತ್ರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ಪರಮಾತ್ಮ ಅಂದ್ರೆ ಹೆಚ್ಚಿನವ ಹೌದು ಹೌದ್ರಿ ಪರಮಾತ್ಮ ಹೆಚ್ಚಿನವ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂತ ಹೇಳ್ಕೋತ ಬಂದಿ ಹೌದ್ರ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂದಿ ಹಸದವ್ರಿಗೆ ಅನ್ನ ಹಾಕ್ತಾನಂದಿ ಹೌದು ಹಾ? ಹೌದು ಹಸದ ಕುತ್ತವ್ರಿಗೆ ಅನ್ನ ಹಾಕವನು ಅವನ ಹಾ. ಗುಡ್ಡದೊಳಗಿರುವಂತ ದೊಡ್ಡ ಸಣ್ಣ ದೊಡ್ಡ ಗಿಡಮರಿಗಳ ನೀರೆಲ್ಲ ಹಾಕವನು ಅವನ ಹೌದ್ರಲ್ಲೇ ಮಂದಿ ಹಸದ ಕುತ್ತಾಗ ಅನ್ನ ಅವ ಹಾಕ್ತಾನ ಹೌದು ಕರೆ ಅವ ಹಸದ ಕುತ್ತಾಗ ನಾವು ಅನ್ನ ನೀಡಿವು ನೀಡಿದ್ ಖರೆ ಐತ್ರಲ್ಲ ಕೈಯಾಗ ಕಪಾಲಿ ಹಿಡ್ಕೊಂಡು ಅನ್ನಪೂರ್ಣನ ಮನಿ ಅಂಗಳಾಗ ಭಿಕ್ಷೆ ಬೇಡ್ಲಾಕ ಬಂದಾನಿಲ್ಲ ನೀನು ಪರಮಾತ್ಮ ಬಂದಿದ್ ಖರೆ ಐತವ ಪರಮಾತ್ಮ ಬಂದಿದ್ ಅದೇ ಕಾದಿತ್ತು ಹೌದು. ನಾ ಹೆಂಗಸರ ಮನೆಗೆ ಹೋಗಂಗಿಲ್ರಿ ಬಿಕ್ಕಿ ಬೇಡ್ಲಾಕ ಬರೀ ಗಣಸರ ಮನೆಗೆ ಅಟ್ಟ ಹೋಗ್ತಾನ ತಾಪನ ಮನೆಗೆ ಅಟ್ಟ ಹೋಗ್ಬೇಕು ಅನ್ಬೇಕಲ್ಲ ಬಸ್ಸು ಈ ಮನೆಗೆ ಯಾಕೆ ಬರ್ತಿದ್ದಿ ಹಾ ತಾಯಿ ಇಲ್ಲಿ ಹೆದ್ರಿಕೆ ಕಲಿಯುಗದಾಗ ಆದ್ರೂ ಹಂಗ ಹೆಂಗ್ರಿ ಅವ್ವ ಅಂದ ನೋಡು ಜೋಳಿಗೆ ತುಂಬುತ್ತದ ಹೌದ ಅಪ್ಪ ಅಂದಿ ಜೋಳಿಗೆ ಗಪ್ಪ ಹೇಗಪ್ಪರ್ಲೆ